ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಸಿದ್ದು ಡಿಕೆ ಪವರ್ ಫೈಟ್ ನಲ್ಲಿ ಏನಿದು ಹೊಸ ಬಿರುಗಾಳಿ? ಸಿಎಂ ಸಚಿವರು ಶಾಸಕರಿಗೆ ಸಾಹುಕಾರ್ ಔತಣಕೂಟ. ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಸಿದ್ದು ಡಿಕೆ ಪವರ್ ಫೈಟ್ ನಲ್ಲಿ ಏನಿದು ಹೊಸ ಬಿರುಗಾಳಿ? ಸಿಎಂ ಸಚಿವರು ಶಾಸಕರಿಗೆ ಸಾಹುಕಾರ ಔತಣಕೂಟ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ನಡೆಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕುವೆಂಪು ನಗರದಲ್ಲಿರುವ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್. ಮುಖ್ಯಮಂತ್ರಿ ರೇಸ್ ನಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಡಿನ್ನರ್ ಮೀಟಿಂಗ್ ಏನು ಕರೆದಿದ್ದಾರೆ, ಡಿನ್ನರ್ ಪಾರ್ಟಿಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಡಿನ್ನರ್ ಮೀಟಿಂಗ್. ಅನಾರೋಗ್ಯದ ನಡುವೆಯೂ ಕೂಡ ಸಿದ್ದರಾಮಯ್ಯ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಜಾರ್ಜ್, ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ನಾಯಕರು ಈ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಅಹಿಂದ ನಾಯಕರಿಗೆ ವಿಶೇಷವಾದಂತ ಭೋಜನವನ್ನ ರೆಡಿ ಮಾಡಿಸಿದ್ರು ಜಾರಕಿಹೊಳಿ ಅವರು. ಮಟನ್ನು, ಚಿಕನ್ನು, ಮೀನು ಜೊತೆಗೆ 30ಕ್ಕೂ ಅಧಿಕ ಖಾದ್ಯಗಳನ್ನ ರೆಡಿ ಮಾಡಲಾಗಿತ್ತು. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಡಿನ್ನರ್ಗೆ ಇನ್ವೈಟ್ ಮಾಡಲಾಗಿತ್ತು. ಏನಿದು ಸೀಕ್ರೆಟ್ ಮೀಟಿಂಗು? ಅಧಿವೇಶನಕ್ಕೂ ಮುನ್ನ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡುವಂತಹ ಸಾಧ್ಯತೆ ಇದೆ. ಈಗ ಮತ್ತೊಂದು ಡಿನ್ನರ್ ಸಭೆಯಲ್ಲಿ ಸಿಎಂ ಡಿಸಿಎಂ ಮುಖಾಮುಖಿಯಾಗಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಫೈನಲ್ ನಿರ್ಧಾರಕ್ಕೆ ಏನಾದರೂ ನಾಯಕರು ಬರ್ತಾರಾ ಅನ್ನುವಂತಹ ಕುತೂಹಲ, ಪ್ರಶ್ನೆ ಎಲ್ಲವೂ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಹೇಳಿ ಕೇಳಿ ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ಎರಡೆರಡು ಸಲ, ಒಂದ್ಸಲ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು, ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಅವರು ಬರ್ತಾರೆ. 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು, ನಾವಿಬ್ರು ಕೂಡ ಭಾಯಿ ಭಾಯಿ ಅಂತ ಹೇಳ್ಕೊಂಡ್ರು. ಅದೆಲ್ಲ ಆದಮೇಲೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಮೇಲೆ ಮೀಟಿಂಗ್ ಏನಿದೆ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಆಲ್ರೆಡಿ ಒಂದು ಸುತ್ತಿನ ಸಭೆ ಆಗಿತ್ತು. ಅದರಲ್ಲಿ ಬಾಬಾ ಸಾಹೇಬ್ ಪಾಟೀಲು, ಅಪ್ಪಾಜಿ CS ನಾಡಗೌಡ, ಕೆಎನ್ ರಾಜಣ್ಣ, ಯತೀಂದ್ರ ಸಿದ್ದರಾಮಯ್ಯ, BR ಪಾಟೀಲು, ಯಾಸಿರ್ ಖಾನ್ ಪಠಾಣು, ಹೀಗೆ ಎಲ್ಲ ಲೀಡರ್ಸ್ಗಳು ಕೂಡ ಭಾಗಿಯಾಗಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು. ಈಗ ಪದೇ ಪದೇ ಈ ಡಿನ್ನರ್ ಪಾಲಿಟಿಕ್ಸ್ ಏನು ನಡೀತಾ ಇದೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೋದು ನೋಡಿ. ಹೇಳಿ ಕೇಳಿ ಈಗ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಈ ಡಿನ್ನರ್ ಸಭೆ ಏನಿದೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಅಂತ ಅಂದರೆ, ಒಂದು ಸಿಎಂ ಸಿದ್ದರಾಮಯ್ಯ ಅವರನ್ನು ಹೇಗಾದರೂ ಮಾಡಿ ನುಳಿದಿರುವಂಥ ಅವಧಿ ಅಂತಂದರೆ 2.5 ವರ್ಷದವರೆಗೂ ಅವ್ರನ್ನೇ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬಾರದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸೇರೋದು ಡಿನ್ನರ್ ನೆಪದಲ್ಲಿ, ಬಟ್ ಆದರೆ ಅಲ್ಲಿ ರಾಜಕೀಯ ವಿಚಾರ ಚರ್ಚೆ ಆಗೇ ಆಗುತ್ತೆ. ಹೇಳಿ ಕೇಳಿ ಮಾಧ್ಯಮಗಳ ಮುಂದೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಲೀಡರ್ಸ್ಗಳು ಕೂಡ ಆ ಡಿನ್ನರ್ ಮೀಟಿಂಗ್ನಲ್ಲಿ ನಡೆಯುವಂತಹ ಚರ್ಚೆಗಳ ಬಗ್ಗೆ ಎಲ್ಲೂ ಕೂಡ ಗುಟ್ಟನ್ನು ಬಿಟ್ಕೊಡಲ್ಲ. ಹೇಳೋದಿಷ್ಟೇ, ಹೌದು ಒಳ್ಳೆ ಊಟ ಮಾಡಿದ್ವಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಬಟ್ ನಾವು ರಾಜಕೀಯದ ವಿಚಾರವಾಗಿ ಏನೂ ಮಾತನಾಡಿಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಅದನ್ನು ನಂಬುವಷ್ಟು ದೊಡ್ಡರು ಜನರಲ್ಲ. ಹೇಳಿ ಕೇಳಿ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದಾರೆ ಅಂತ ಅಂದರೆ, ಅಲ್ಲಿ ಪೊಲಿಟಿಕ್ಸ್ ಮಾತನಾಡಲಿಲ್ಲ ಅಂತ ಅಂದರೆ ಅದು ನಂಬೋದಕ್ಕೂ ಕೂಡ ಭಾಳ ಕಷ್ಟ ಆಗುತ್ತೆ. ಒಂದು ಕಡೆ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಈಗ ಶಾಸಕ ಕೆಎನ್ ರಾಜಣ್ಣ, ಆಮೇಲೆ ಇನ್ನೂ ಬೇರೆ ಬೇರೆ ಲೀಡರ್ಸು, ಮಹದೇವಪ್ಪ, ಇವರೆಲ್ಲರೂ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ದಾರೆ. ಅದರಲ್ಲಿ DCM ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇನ್ವಿಟೇಷನ್ ಹೋಗಿದೆ. ಒಂದು ಸೀಕ್ರೆಟ್ ಮೀಟಿಂಗ್ ಅಂತೂ ನಡೀತಾ ಇದೆ. ಅದು ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣ ಆಗ್ತಾ ಇದೆ ಈ ಡಿನ್ನರ್ ಸಭೆ. ಆಮೇಲೆ ಆ ಔತಣಕೂಟದ ಮೆನ್ಯೂ ಏನಿದೆ ನೋಡಿ, ಅಲ್ಲಿ ಹೆಚ್ಚು ಕಡಿಮೆ 30ಕ್ಕೂ ವೆರೈಟಿ ಫುಡ್ ಐಟಮ್ಸ್ಗಳು ರೆಡಿ ಆಗಿದ್ದಾವೆ. ಚಿಕನ್ನು, ಮಟನ್ನು, ಫಿಶ್ಶು, ವೆಜ್ಜು, ನಾನ್ ವೆಜ್ಜು, ಏನು ಬೇಕು ಎಲ್ಲ ಥರದ ಐಟಮ್ಗಳು ಕೂಡ ರೆಡಿ ಆಗಿದೆ. ಆ ಡಿನ್ನರ್
ಮೀಟಿಂಗ್ ಏನಿದೆ ಆ ಡಿನ್ನರ್ ಮೀಟಿಂಗ್ನಲ್ಲಿ ರೆಡಿ ಆಗಿರುವಂತಹ ಫುಡ್ ಐಟಮ್ಸ್ಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ CM ಕುರ್ಚಿ ಕದನ, ಅದು 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, ಆಮೇಲೆ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಗೊಂದಲಗಳ ನಡುವೆಯೂ ಕೂಡ ಹೈಕಮಾಂಡ್ ನಾಯಕರು ಅದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ. ಹೀಗಾಗಿ ಪ್ರತಿದಿನ ಒಂದಲ್ಲ ಒಂದು ಲೀಡರ್ಗಳು ತಮ್ಮದೇ ಶೈಲಿಯಲ್ಲಿ ಒಂದೊಂದು ಡೈಲಾಗ್ಗಳನ್ನು ಬಿಡ್ತಾ ಇದ್ದಾರೆ. ಆ ಒಂದು ಡೈಲಾಗ್ಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಎಲ್ಲಿವರೆಗೂ ಬಂದು ನಿಂತಿದೆ ಅಂತ ಅಂದರೆ, ಒಂದಷ್ಟು ಜನ CM ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೆಳಗಿಳಿಯಲ್ಲ, ಇನ್ನೊಂದಷ್ಟು ಜನ DCM DK ಶಿವಕುಮಾರ್ ಅವ್ರಿಗೊಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಅದು ಬಹುಶಃ ಡಿಸೆಂಬರ್ ಎಂಡಿಂಗಲ್ಲೋ ಅಥವಾ ಜನವರಿಯಲ್ಲೋ ಸಂಕ್ರಾಂತಿ ಸಂದರ್ಭದಲ್ಲೋ ಆಲ್ರೆಡಿ ಒಂದಷ್ಟು ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿ ಡೇಟ್ ಕೂಡ ಅನೌನ್ಸ್ ಮಾಡಿದರು. ಇಕ್ಬಾಲ್ ಹುಸೇನ್ ಅವ್ರು ಹೇಳ್ಬಿಟ್ಟಿದಾರಲ್ಲ, ಒಂದು ಡೇಟ್ ಹೇಳಿದ್ದಾರೆ. ಅವರ ಲಕ್ಕಿ ನಂಬರ್ ಏನಿದೆ ಆ ಲಕ್ಕಿ ನಂಬರ್ ದಿನಾನೇ ಅವರು CM ಆಗೇ ಆಗ್ತಾರೆ ಅನ್ನುವಂಥ ಭರವಸೆಗಳನ್ನು ಕೂಡ ಈ ಥರದ ಒಂದಷ್ಟು ಸ್ಟೇಟ್ಮೆಂಟ್ಗಳು ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸ ಆಗ್ತಾ ಇದೆ. ಇದೆಲ್ಲದರ ನಡುವೆ ಯಾಕಂತಂದರೆ ಒಂದು ನಿಜವಾಗಿಯೂ ಹೈಕಮಾಂಡ್ ಮಟ್ಟದಲ್ಲಿ ಈ ಥರದೊಂದು ಚರ್ಚೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ. ಅದಾದ ಮೇಲೆ ಚರ್ಚೆ ಆಗಿದ್ದೇ ಆದಲ್ಲಿ ಯಾಕೆ ಹೈಕಮಾಂಡ್ ಇಲ್ಲಿವರೆಗೂ ಮಧ್ಯಪ್ರವೇಶ ಮಾಡಿ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು. ಇದೆಲ್ಲದರ ನಡುವೆ ಈ ಡಿನ್ನರ್ ಪಾರ್ಟಿ ಏನಿದೆ, ಡಿನ್ನರ್ ಮೀಟಿಂಗ್ ಏನಿದೆ, ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ. ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ದುರ್ದುಂಡಯ್ಯ, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಈ ಡಿನ್ನರ್ ಮೀಟಿಂಗ್ ಏನು ಕರೆದಿದ್ರು, ಇದರ ಇನ್ಸೈಡ್ ಸ್ಟೋರಿ ಏನು? ಹೌದು ರಾಮ್, ಏನಂತಂದರೆ ಒಂದು ಕಡೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಆದರೆ ಇನ್ನೊಂದು ಕಡೆ ಬೆಳಗಾವಿ ಅಧಿವೇಶನ ವೇಳೆ ಡಿನ್ನರ್ ಪಾರ್ಟಿ ಇದ್ದೇ ಚರ್ಚೆಯಾಗಿದೆ. ಏನಂತಂದರೆ ಮುಗಿಯುತ್ತಿದ್ದಂತೆ ಇತ್ತ CM ಬಣದ ಆಪ್ತರು ಕೂಡ ಒಂದು ಡಿನ್ನರ್ ಪಾರ್ಟಿಗೆ ಸಿದ್ಧವಾಗಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಅಂದರೆ ಬೆಳಗಾವಿ ನಗರದ ಒಂದು ಸತೀಶ್ ಜಾರಕಿಹೊಳಿ ಕುವೆಂಪು ನಗರದಲ್ಲಿ ಇರತಕ್ಕಂಥ ಒಂದು ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ CM ಆಪ್ತ ವಲಯದವರಿಂದ ಒಂದು ಡಿನ್ನರ್ ಪಾರ್ಟಿ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಏನಂತಂದ್ರೆ ಒಂದು ಡಿನ್ನರ್ ಪಾರ್ಟಿಗೆ ಸಾಕಷ್ಟು ಇದು 3ನೇ ಬಾರಿಗೆ ಒಂದು ಸತೀಶ್ ಜಾರಕಿಹೊಳಿ ಅವರ ಒಂದು ಮೀಟಿಂಗ್ ಕೂಡ ಏರ್ಪಡಿಸಿರುವಂಥದ್ದು. ಏನಂತಂದರೆ ಒಂದು ಅಹಿಂದ ಶಾಸಕರಿಗೆ ಔತಣದ ಕೂಟದ ಒಂದು ವ್ಯವಸ್ಥೆ ಮಾಡಲಾಗಿದೆ. CM ಸಿದ್ದರಾಮಯ್ಯ, ಸಚಿವ ಡಾಕ್ಟರ್ ಪರಮೇಶ್ವರ, ಮಹದೇವಪ್ಪ ಸೇರಿದಂತೆ ಒಂದು ಸುಮಾರು 15ಕ್ಕೂ ಅಧಿಕ ಏನಂತಂದರೆ ಗಣ್ಯಾತೀತ ಗಣ್ಯರು ಕೂಡ ಇಲ್ಲಿ ಭಾಗವಹಿಸುವಂಥ ಒಂದು ಡಿನ್ನರ್ ಪಾರ್ಟಿಗೆ ಇಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೂಡ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಒಂದು ಸಾಕಷ್ಟು ರಾಜಕೀಯದ ಒಂದು ಚರ್ಚೆಗಳು ಕೂಡ ಒಂದು ನಡೆಯಲಿವೆ. ಮತ್ತೊಂದೆಡೆ ಏನಂತಂದರೆ CM ಕುರ್ಚಿಗೆ ಸಂಬಂಧಿಸಿದಂತೆ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಒಂದು ನಡೆಯುವ ಸಂಭವ ಇದೆ ರಾಮ್. ಓಕೆ, ಥ್ಯಾಂಕ್ ಯು.